ಬಹಳ ಕುತೂಹಲ ಕೆರಳಿಸಿದಂತಹ ಬಿಜೆಪಿಯ ರಾಜ್ಯಸಭಾ ಟಿಕೆಟ್ ಯಾರ್ಯಾರಿಗೆ ನೀಡಬಹುದು ಅನ್ನುವಂಥ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಕಾರಣ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಜೆಪಿ ಬಿಡುಗಡೆಗೊಳಿಸಿದೆ. ಹಾಗಾಗಿ ಯಾರ್ಯಾರಿಗೆ ಟಿಕೆಟ್ ಸಿಕ್ಕಿದೆ ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗುಜರಾತ್ನಲ್ಲಿ 4, ಮಹಾರಾಷ್ಟ್ರದಲ್ಲಿ 3 ರಾಜ್ಯಸಭಾ ಟಿಕೆಟ್ ಹಂಚಿಕೆಯಾಗಿದೆ. ಗುಜರಾತ್ನಿಂದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರೇ ಸ್ಪರ್ಧೆ ಮಾಡಲಿಕ್ಕಿದ್ದಾರೆ. ಮಹಾರಾಷ್ಟ್ರದ ಮಾಜಿ ಸಿಎಂ ಅಶೋಕ್ ಚೌಹಾಣ್ಗೆ ಟಿಕೆಟ್ ನೀಡಲಾಗಿದೆ. ನಿನ್ನೆಯಷ್ಟೇ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ರು ಅಶೋಕ್ ಚೌಹಾಣ್. ಅವ್ರಿಗೂ ಕೂಡ ಟಿಕೆಟ್ ಅನೌನ್ಸ್ ಆಗಿದೆ ಬಿಜೆಪಿಯಿಂದ. ಗುಜರಾತ್ನಿಂದ ಗೋವಿಂದ್ ಭಾಯ್ ದೋಲ್ಕಿಯಾ, ಮಯಾಂಕ್ ನಾಯಕ್ ಮತ್ತು ಡಾಕ್ಟರ್ ಜಸ್ವಂತ್ ಸಿನ್ಹಾ ಫಾರ್ಮರ್ಗೆ ಟಿಕೆಟ್ ನೀಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಮಹಾರಾಷ್ಟ್ರದಿಂದ ಶ್ರೀಮತಿ ಮೇಧಾ ಕುಲಕರ್ಣಿ ಇವರಿಗೆಲ್ಲ ಟಿಕೆಟ್ ಅನೌನ್ಸ್ ಆಗಿರೋದು ಬಿಜೆಪಿ ಪಾಳ್ಯದಿಂದ. ಕರ್ನಾಟಕದಿಂದ ನಾವು ಗಮನಿಸಬೇಕು, ವಿ ಸೋಮಣ್ಣ ಅವರು ಆಸೆಗನುಗಳಿಂದ ಎದುರು ನೋಡ್ತಾ ಇದ್ರು ರಾಜ್ಯಸಭಾ ಟಿಕೆಟ್ ಸಿಗಬಹುದು ಅಂತ. ಬಟ್ ಅವರಿಗೆ ಕೊಟ್ಟು ನಾರಾಯಣ ಭಾಂಡಾ ಅವರಿಗೆ ಮಣೆ ಹಾಕಿರೋದು ಒಂದಷ್ಟು ಅಚ್ಚರಿಗಳು ಸಹಜವಾಗಿ ಬಿಜೆಪಿ ವಲಯದಲ್ಲಿ ಕಾದಿರುತ್ತೆ ಯಾವುದೇ ಟಿಕೆಟ್ ಅನೌನ್ಸ್ ಆದಂತಹ ಸಂದರ್ಭದಲ್ಲಿ. ಅದೇ ರೀತಿ ರಾಜ್ಯಸಭಾ ಟಿಕೆಟ್ ಅನೌನ್ಸ್ ಆದಾಗಲೂ ಕೂಡ ಒಂದಷ್ಟು ಅಚ್ಚರಿಗಳು ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಕಾಂಗ್ರೆಸ್ನಿಂದ ಮೊದಲ ರಾಜ್ಯಸಭಾ ಪಟ್ಟಿ ಬಿಡುಗಡೆ ಆಗಿದೆ. ಮೊದಲ ರಾಜ್ಯಸಭಾ ಪಟ್ಟಿಯಲ್ಲಿ 4 ಜನರ ಹೆಸರಿರುವಂತದ್ದು. ಬಹಳ ಪ್ರಮುಖವಾಗಿ ರಾಜಸ್ಥಾನದಿಂದ ಸೋನಿಯಾ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಿಮಾಚಲ ಪ್ರದೇಶದಿಂದ ಮನುಸ್ವಿಂಗಿ ಸ್ಪರ್ಧೆ ಮಾಡ್ತಾ ಇರುವಂತದ್ದು. ಮಹಾರಾಷ್ಟ್ರದಿಂದ ಚಂದ್ರಕಾಂತ್ ಹಾಂಡೋರಿ ಅವರು ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇದು ಪ್ರಮುಖವಾಗಿ 4 ಜನರ ಹೆಸರು ಪ್ರಕಟಗೊಂಡಿರುವಂತದ್ದು. ಮೊದಲ ರಾಜ್ಯಸಭಾ ಪಟ್ಟಿ ಈಗ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಈ ಮೊದಲ ರಾಜ್ಯಸಭಾ ಪಟ್ಟಿಯಲ್ಲಿ 4 ಜನರ ಹೆಸರಿರುವಂತದ್ದು. ರಾಜಸ್ಥಾನದಿಂದ ಸೋನಿಯಾ ಗಾಂಧಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ರು. ಬಟ್ ಈ ಹಿಂದೆ ಕೂಡ ನಾವು ನೋಡ್ತಾ ಇದ್ವಿ, ಅವರು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ರು ಸೋನಿಯಾ ಗಾಂಧಿ, ಮಾಜಿ AICC ಅಧ್ಯಕ್ಷರು. ಆದ್ರೆ ಈ ಸಲ ವಯಸ್ಸಿನ ಕಾರಣನೋ ಅಥವಾ ಇನ್ನೇನೋ ಗೊತ್ತಿಲ್ಲ, ಆದ್ರೆ ಲೋಕಸಭೆಯಿಂದ ಹಿಂದೆ ಸರಿದು ತಾನು ರಾಜ್ಯಸಭೆಗೆ ಸ್ಪರ್ಧೆ ಮಾಡ್ತೀನಿ ಎನ್ನುವಂತ ಮೂಲಕ ಈಗ ರಾಜ್ಯಸಭೆಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅವರು. ರಾಯಬಲಿ ಭಾಗದಿಂದ ಹಾಗಾದ್ರೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಯಾರು ನಿಲ್ತಾರೆ ಎನ್ನುವಂತಹ ಕುತೂಹಲ ಕೂಡ ಈಗ ಕೆರಳಿಸ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಅಲ್ಲಿಂದನೇ ನಿಂತು ಗೆಲ್ತಾ ಇರುವಂತಹ ಸೋನಿಯಾ ಗಾಂಧಿ ಅವರು ಈಗ ರಾಜ್ಯಸಭೆಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಈಗ ಮೊದಲ ರಾಜ್ಯಸಭೆಯ 4 ಜನರ ಪಟ್ಟಿ ಬಿಡುಗಡೆ ಆಗಿರುವಂತದ್ದು. ಇದರಲ್ಲಿ ಈಗ ರಾಜಸ್ಥಾನದಿಂದ ಸೋನಿಯಾ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾರೆ ಎನ್ನುವಂಥದ್ದು ಈಗ ಖಚಿತ ಆಗಿರುವಂಥದ್ದು. ಲೋಕಾಯುಕ್ತ ಸಂಸ್ಥೆ ಅಂದ ತಕ್ಷಣ ಸಾಮಾನ್ಯವಾಗಿ ಭ್ರಷ್ಟರ ವಿರುದ್ಧವಾಗಿ ಸಮರ ಸಾರುವ ಸಂಸ್ಥೆ ಅನ್ನೋದು ನಮ್ಮ ನಿಮ್ಮ ಕಲ್ಪನೆಯಲ್ಲಿ ಬರೋ ವಿಚಾರ. ಆದ್ರೆ ಇದೀಗ ಲೋಕಾಯುಕ್ತ ಸಂಸ್ಥೆಯನ್ನು ಒಂದು ವಿಚಿತ್ರ ಹಾಗೆ ಅಚ್ಚರಿ ಎನಿಸುವ ಪ್ರಕರಣ ಮೆಟ್ಟಿಲೇರಿದೆ. ಬೆಕ್ಕು ಸಾಕೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ ಕೇಸ್ ಒಂದು ದಾಖಲಾಗಿದೆ. ಸಾಕು ಪ್ರಾಣಿಯಿಂದ ಅಕ್ಕಪಕ್ಕದ ಜನರಿಗೆ ತೊಂದರೆ ಆಗ್ತಿದೆ ಅನ್ನೋ ಆರೋಪ. ಮನೆಯಲ್ಲಿ 40 ಬೆಕ್ಕು 5 ನಾಯಿ ಪಕ್ಷಿಗಳನ್ನ ಒಬ್ಬರು ಮಹಿಳೆ ಸಾಕಿದ್ದಾರೆ. ಬೆಂಗಳೂರಿನ RT ನಗರದ ಆನಂದ ನಗರದಲ್ಲಿರುವ ಮನೆ ನೆರೆಹೊರೆಯವರಿಂದ ಅಧಿಕಾರಿಗಳಿಗೆ ದೂರಿನ ಸುರಿಮಳೆಯೇ ಬಂದಿದೆ. ಲೋಕಾಯುಕ್ತ ಅಧಿಕಾರಿಗಳಿಗೆ, ಪೊಲೀಸ್ ಠಾಣೆಗೆ, BBMPಗೆ ಸ್ಥಳೀಯರು ದೂರಿನ ಮೇಲೆ ದೂರು ದಾಖಲಿಸಿದ್ದಾರೆ. ದಿನ ಇಡೀ ಬೆಕ್ಕು ಕೂಗೋ ಶಬ್ದದಿಂದಾಗಿ ನಿದ್ದೆ ಬರ್ತಾ ಇಲ್ಲ, ಕೆಟ್ಟ ವಾಸನೆಯಿಂದ ಸುಸ್ತಾಗಿ ಹೋಗಿದೆ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ದೂರ ನೀಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪ್ರಾಣಿ ಪ್ರಿಯರ ಪಾಲಿಗೆ ನಾವು ಯೋಚನೆ ಮಾಡಿ ಗಮನಿಸಿದಾಗ ಈ ರೀತಿಯಾಗಿ ದೂರು ಕೊಡೋದೇ ತಪ್ಪು ಅನ್ನಿಸಬಹುದು. ಆದರೆ ಅಕ್ಕಪಕ್ಕದವರ ಪ್ರಕಾರ ಒಂದಿನ 1 ಗಂಟೆ ಸಹಿಸಬಹುದು. ಆದರೆ ಪ್ರತಿನಿತ್ಯ ಕೂಡ ಹೀಗೇನೆ ನಾವು ಆ ಬೆಕ್ಕಿನ ಶಬ್ದ, ವಾಸನೆ ಇದನ್ನು ಸಹಿಸ್ಕೊಂಡಿರೋದು ಹೇಗೆ ಅನ್ನೋದು ಆರೋಪ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸವಿತಾ ನೇರ ಸಂಪರ್ಕದಲ್ಲಿದ್ದಾರೆ. ಸವಿತಾ, ಒಂದ್ ರೀತಿ ವಿಚಿತ್ರ ಅನ್ಸಿದ್ರು ಕೂಡ ಅನುಭವಿಸೋರ್ ಪಾಲಿಗೆ ಕಷ್ಟದಾಯಕನೇ ಅನ್ಸುವಂತಹ ಸುದ್ದಿ ಇದು. ಲೋಕಾಯುಕ್ತ ಪ್ರಕರಣ ದಾಖಲಾಗಿದೆ. ಲೋಕಾಯುಕ್ತಕ್ಕೆ ಈ ಬೆಕ್ಕು ಸಾಕೋ ವಿಚಾರ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ, ಖಂಡಿತವಾಗಿಯೂ ಈ ಒಂದು ಪ್ರಕರಣವನ್ನ ನೋಡ್ತಾ ಹೋದ್ರೆ ಮನೆಯಲ್ಲಿ ಸಾಕು ಪ್ರಾಣಿಯ ಸಾಕು ವಿಚಾರವಾಗಿ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಬೆಂಗಳೂರಿನ RT ನಗರದ ಆನಂದ ನಗರದಲ್ಲಿ ಪ್ರಮುಖವಾಗಿ ಮಹಿಳೆ ಓರ್ವಳು ಮನೆಯಲ್ಲಿ 40 ಬೆಕ್ಕು 5 ನಾಯಿ
ಇನ್ನಿತರ ಪಕ್ಷಿಗಳನ್ನು ಸಾಕಿರುವ ಕಾರಣದಿಂದಾಗಿ ನೆರೆಹೊರೆಯವರಿಗೆ ಒಂದು ಪ್ರಾಬ್ಲಮ್ ಆಗುತ್ತೆ. ಯಾವಾಗಲೂ ನಾಯಿ ಬೊಗಳುತ್ತೆ, ಬೆಕ್ಕುಗಳು ಕೂಗ್ತವೆ. ಈ ಕಾರಣದಿಂದಾಗಿ ನಮಗೆ ಸರಿಯಾಗಿ ನಿದ್ದೆ ಬರ್ತಿಲ್ಲ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಎಲ್ಲರೂ ನಾಯಿ ಬೆಕ್ಕುಗಳನ್ನು ಸಾಕಿರ್ತಾರೆ. 1-2ಕ್ಕೆ ಸೀಮಿತವಾಗಿರುತ್ತೆ. ಹತ್ತತ್ರ 50ಕ್ಕೂ ಹೆಚ್ಚು ಸಾಕು ಪ್ರಾಣಿಗಳನ್ನು ಸಾಕಿರ್ತಾರೆ. ಈ ವಿಚಾರವಾಗಿ ಲೋಕಾಯುಕ್ತಕ್ಕೆ, BBMPಗೆ ಮತ್ತು ಪೊಲೀಸ್ ಇಲಾಖೆಗೆ ಸ್ಥಳೀಯರು ಸಹ ದೂರು ನೀಡಿರ್ತಾರೆ. ಈ ಒಂದು ಸಮಯದಲ್ಲಿ ಪೊಲೀಸರು ಮತ್ತು BBMP ಅಧಿಕಾರಿಗಳು ಪರಿಶೀಲನೆಗೆ ಬಂದಾಗ ಮಹಿಳೆ ಕೂಡ ಅವರನ್ನು ಮನೆಯೊಳಗೆ ಸೇರಿಸಲ್ಲ. ಸೊ ಒಂದಿಷ್ಟು ವಾಗ್ವಾದ ಕೂಡ ಆಗುತ್ತೆ. ಸ್ಥಳ ಪರಿಶೀಲನೆಯನ್ನು ಕೂಡ ಸ್ಥಳೀಯ BBMP ಅಧಿಕಾರಿ ಕೂಡ ಮಾಡಿದ್ದಾರೆ. ಒಟ್ಟಾರೆ ಈ ಒಂದು ಪ್ರಕರಣವನ್ನು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಸ್ಮಿತಾ. ರೈಟ್, ಧನ್ಯವಾದ ಸವಿತಾ ಮಾಹಿತಿಗಾಗಿ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.